ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವುದೇ ಹೂವಿನ ಗಿಡಗಳು, ತರಕಾರಿ ಗಿಡಗಳು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ನಾವು ಕೊಡಲೇಬೇಕು. ಲಿಕ್ವಿಡ್ ರೂಪದಲ್ಲೂ ಕೊಡಬಹುದು, ಇಲ್ಲಾಂದರೆ ಘನ ರೂಪದಲ್ಲೂ ಕೊಡಬಹುದು. ಹಾಗೆಯೇ ಮನೆಯಲ್ಲಿರುವಂಥ ವಸ್ತುವನ್ನು ಸೇರಿಸಿ ಒಂದು ಲಿಕ್ವಿಡ್ ಗೊಬ್ಬರವನ್ನು ತಯಾರಿಸಿದ್ದೀನಿ. ಈ ಲಿಕ್ವಿಡ್ ಹಾಕೋದ್ರಿಂದ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಮೊಗ್ಗುಗಳ ಉದುರುವಿಕೆ ಹೆಚ್ಚಾಗಿರುತ್ತೆ, ಆಗ ಅದನ್ನು ತಡೆಗಟ್ಟುತ್ತೆ. ತುಂಬ ಹೂ ಬರಲಿಕ್ಕೂ ಹೆಲ್ಪ್ ಮಾಡುತ್ತೆ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಗಿಡಗಳು ಇಷ್ಟೊಂದು ಚೆನ್ನಾಗಾಗಲಿಕ್ಕೆ ನಾನು ಯಾವ ರೀತಿ ಅದಕ್ಕೆ ಲಿಕ್ವಿಡ್ ಗೊಬ್ಬರಗಳನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಚೆನ್ನಾಗಿ ನಯವಾಗಿ ನಾನು ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಮಾಡಾಗಿದೆ, ಅದನ್ನು ಒಂದು ಪಾತ್ರೆಗೆ ಹಾಕ್ತೀನಿ. ತುಂಬ ಬಾಳೆಹಣ್ಣಿದ್ದರೆ ಈ ರೀತಿ ಮಾಡ್ಬೋದು, ಇಲ್ಲ ಅಂದರೆ ಸಪ್ಪೆ ಮಾತ್ರ ನಾವು ಹೀಗೆ ಬೀಸಿ ಹಾಕ್ಬೋದು. ಹೀಗೆ ಬೀಸಿಟ್ಟಂಥ ಬಾಳೆಹಣ್ಣನ್ನು 1 ಡೇ ಅಷ್ಟು ನಾನು ಹಾಗೆ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಈ ರೀತಿ ಒಂದು ಬಕೆಟ್ ಅಂದರೆ 20 ಲೀಟ್ರ್ ಬಕೆಟಿಗೆ 10 ಬಾಳೆಹಣ್ಣಿನ ಮಿಶ್ರಣವನ್ನು ಹಾಕಿದ್ದೀನಿ. ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಬಾಳೆಹಣ್ಣದು. ಬಾಳೆಹಣ್ಣು ಹೆಚ್ಚು ಹಾಕೋದ್ರಿಂದ ಏನೂ ಆಗಲ್ಲ, ಅಂದರೆ ಒಂದು ಪ್ರಮಾಣದಲ್ಲಿ ಹಾಕೋದ್ರಿಂದ ಏನೂ ಆಗಲ್ಲ. ಆಮೇಲೆ ಅದಕ್ಕೆ 1 ಲೀಟ್ರಷ್ಟು ಮಜ್ಜಿಗೆಯನ್ನು ಹಾಕಿದ್ದೀನಿ. ಬಾಳೆಹಣ್ಣು ಹಾಕೋದ್ರಿಂದ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಇರುತ್ತೆ, ಇದು ಚೆನ್ನಾಗಿ ಹೂ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮಜ್ಜಿಗೆ ಹಾಕೋದ್ರಿಂದ ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಗಿಡಗಳು ಸದೃಢವಾಗಿ ಬೆಳೆಯಲು ಹೆಲ್ಪ್ ಮಾಡುತ್ತೆ. ಮಣ್ಣಿನ pH ಲೆವೆಲ್ ಒಂದೇ ರೀತಿಯಾಗಿರುತ್ತೆ, ಅಂದರೆ ತುಂಬ ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ, ಒಂದು ಲೆವೆಲಲ್ಲಿ ಇರುತ್ತೆ ಇದು. ಇದಕ್ಕೆ ನಾನು ಇನ್ನೂ ಒಂದು ವಸ್ತುವನ್ನು ಆ್ಯಡ್ ಮಾಡಿದ್ದೀನಿ, ಅದು ಇಂಗು. ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಹಿಂಗೆ ಹಾಕಿದ್ದೀನಿ. ಅದು ನನಗಿಲ್ಲಿ ಡಿಲೀಟ್ ಆಗಿಬಿಟ್ಟಿದೆ, ಸಾರಿ. ಇಂಗು ಹಾಕೋದ್ರಿಂದ ಹುಳುಗಳು ಮತ್ತು ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಮೇನಾಗಿ ಮೊಗ್ಗು ಉದುರುವುದನ್ನು ತಡೆಗಟ್ಟುತ್ತೆ. ಹೆಚ್ಚಾಗಿ ದಾಸವಾಳ ಗಿಡದಲ್ಲಿ ಮೊಗ್ಗು ಉದುರುವಿಕೆ ಜಾಸ್ತಿ ಇರುತ್ತೆ. ಈ ರೀತಿ ಲಿಕ್ವಿಡ್ ಹಾಕೋದ್ರಿಂದ ಒಳ್ಳೆಯ ಫಲಿತಾಂಶವನ್ನೇ ಕಾಣಬಹುದು. ಈ ಲಿಕ್ವಿಡನ್ನು ಎಲ್ಲ ಗಿಡಗಳಿಗೂ ಹಾಕ್ಬೋದು, ಆದರೆ ತುಂಬ ಮಳೆ ಬರುವಾಗ ನಾವು ಮಳೆಯಲ್ಲೇ ಇರುವಂಥ ಗಿಡಗಳಿಗೆ ಹಾಕಿದ್ರೆ ಅಷ್ಟೊಂದು ಪ್ರಯೋಜನ ಇಲ್ಲ. ಸ್ವಲ್ಪ ಒಳಗಡೆ ಮಳೆ ತಾಗದೇ ಇದ್ದಂಥ ಗಿಡಕ್ಕೆ ಮಾತ್ರ ಹಾಕೋದು ಒಳ್ಳೆಯದು. ಪಾಟ್ ಸೈಜ್ ನೋಡಿ ಲಿಕ್ವಿಡನ್ನು ಹಾಕಬೇಕು, ತುಂಬಾ ಹಾಕಬಾರ್ದು, ಅಂದರೆ ಅದರ ಡ್ರೈನೇಜ್ ಹೋಲಿಂದ ಹೊರಗಡೆ ಹೋಗದೋದ ರೀತಿಯಲ್ಲಿ ಹಾಕಬೇಕು. ಮಳೆಗಾಲದಲ್ಲಿ ಈ ರೀತಿ ಲಿಕ್ವಿಡನ್ನು ಹಾಕುವ ಮೊದಲು ನಾವು ನೀರನ್ನು ಹಾಕಿರಬಾರ್ದು. ಮಳೆಗಾಲದಲ್ಲಿ ನಾವು ಮಳೆಯಲ್ಲಿರುವಂಥ ಗಿಡಕ್ಕೆ ಮಳೆ ಹೆಚ್ಚಿಗೆ ಬರೋದು ಟೈಮಲ್ಲಿ ನಾವು ಇಂಥ ಲಿಕ್ವಿಡನ್ನು ಹಾಕಬೇಕು, ಆಗ ಚೆನ್ನಾಗಿ ಆಗುತ್ತೆ. ಇಂಡೋರ್ ಪ್ಲಾಂಟಿಗೂ ಹಾಕ್ಬೋದು, ಇದು ಚೆನ್ನಾಗೇ ಆಗುತ್ತೆ. ಈ ಲಿಕ್ವಿಡನ್ನು 15 ದಿನಕ್ಕೊಂದು ಸಲ ಹಾಕಿದರೂ ಇದು ಏನೂ ತೊಂದರೆ ಇಲ್ಲ, ಚೆನ್ನಾಗೇ ಆಗುತ್ತೆ. ಆದರೆ ಇಂಗನ್ನು ಹಾಕಬಾರ್ದು. ನಾವು 15 ದಿನಕ್ಕೊಂದು ಸಲ ಎಲ್ಲ ನಾವು ಗಿಡಗಳಿಗೆ ಇಂಗನ್ನು ಹಾಕಬಾರ್ದು. ಇಂಗು ಗಿಡಗಳಿಗೂ ಹೆಚ್ಚು ಆಗಬಾರ್ದು. ಅಂದರೆ ಒಂದು ಬಕೆಟಿಗೆ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಮಾತ್ರ ಹಾಕ್ಬೋದು, ಅದಕ್ಕೂ ಹೆಚ್ಚಿಗೆ ಇಂಗನ್ನು ಹಾಕಬಾರ್ದು. ಅಷ್ಟೇ ಸಾಕಾಗತ್ತೆ ಅದು. ನನ್ನ ಹಿಂದಿನ ವಿಡಿಯೋದಲ್ಲಿ ನೀರ್ಸೋನೆ ಗಿಡದ ಕಟಿಂಗನ್ನು ಯಾವ ರೀತಿ ಗ್ರೋ ಮಾಡಿದ್ದೀನಿ ಮತ್ತು ಅದರ ರೀಪಾಟಿಂಗ್ ಹೇಗೆ ಮಾಡಿದ್ದೀನಿ ಅಂತಲೂ ತಿಳಿಸಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನೀರ್ಸೋನೆ ಗಿಡವನ್ನು ಮಾಡಬೇಕು ಅನ್ನೋರಿಗೆ ಈಗಲೇ ತಂದು ನಾವು ಗ್ರೋ ಮಾಡಿದಾಗ ಬೇಸಿಗೆ ಪೂರ್ತಿ ಅದರ ಸೌಂದರ್ಯವನ್ನು ನಾವು ನೋಡಬಹುದು. ಬಾಳೆಹಣ್ಣನ್ನು ನಾವು ತುಂಬ ಇದ್ದಾಗ ಗಿಡಕ್ಕೆ ಸುಲಭವಾಗಿ ಯಾವ ರೀತಿ ಹಾಕ್ಬೋದು ಅಂತ ನಾನಿಲ್ಲಿ ಹೇಳ್ತೀನಿ. ಬಾಳೆಹಣ್ಣನ್ನು ಈ ರೀತಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಬೇಕು. ಕೆಲವೊಂದು ಸಲ ನಮಗೆ ಲಿಕ್ವಿಡನ್ನು ಮಾಡಲಿಕ್ಕೆ ಟೈಮ್ ಇರಲ್ಲ, ತುಂಬ ಬಾಳೆಹಣ್ಣು ಇರುತ್ತೆ, ಆವಾಗ ತುಂಬ ಈಸಿಯಾಗಿ ಈ ರೀತಿಯಾಗಿ ಹಾಕ್ಬೋದು. ಬಾಳೆಹಣ್ಣನ್ನು ಯೂಸ್ ಮಾಡಿಕೊಂಡು ಬಾಳೆಹಣ್ಣು ಸಪ್ಪೆಯನ್ನು ಸಹ ಇದೇ ಥರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಗಿಡದ ಬುಡಕ್ಕೆ ಈ ರೀತಿಯಾಗಿ ಹಾಕ್ಬೋದು.
ಇದು ದಾಸವಾಳ ಗಿಡ. ದಾಸವಾಳ ಗಿಡದ ಬುಡದಲ್ಲಿ ನಾನು ಈ ರೀತಿ ಮಲ್ಚಿಂಗ್ ಮಾಡಿಟ್ಟಿದ್ದೆ. ಅದನ್ನು ಸ್ವಲ್ಪ ತೆಗೆದು ಅಲ್ಲಿ ಒಂದೊಂದು ತುಂಡುಗಳನ್ನು 3-4 ಕಡೆ ಹೀಗಿಡ್ಬೋದು. ಈ ರೀತಿಯಾಗಿ ಇಟ್ಟು ಈ ರೀತಿ ಮಲ್ಚಿಂಗ್ ಮಾಡ್ಬೋದು. ಮಳೆಗಾಲದಲ್ಲಿ ತುಂಬ ಮಳೆ ಬಂದಾಗ ಲಿಕ್ವಿಡ್ ಮಾಡೋದು ಕಷ್ಟ ಆಗುತ್ತೆ. ಆಗ ಈ ರೀತಿಯಾಗಿ ಒಂದೊಂದು ಪೀಸಸನ್ನು ಅಲ್ಲಲ್ಲಿ ಇಟ್ಟು ಮಲ್ಚಿಂಗ್ ಮಾಡಿದ್ರೆ ತುಂಬ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ನೀರ್ಸೋನೆ ಗಿಡದ ಕಟ್ಟಿಂಗ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರು. ಹಿಂದಿನ ವಿಡಿಯೋದಲ್ಲಿ 100ಕ್ಕೂ ಹೆಚ್ಚು ನೀರ್ಸೋನೆ ಇಲ್ಲಿ ಸಿಗತ್ತೆ ಅಂತ ಹಾಕಿದ್ದೆ. ಆ ವಿಡಿಯೋವನ್ನು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಅಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೀನಿ. ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಹೋಗಿ ಅಲ್ಲಿ ತುಂಬ ಒಳ್ಳೊಳ್ಳೆ ಕಟಿಂಗ್ಸ್ ಎಲ್ಲ ಕೊಡ್ತಾರೆ, ತಗೊಬನ್ನಿ. ಚೆನ್ನಾಗಿರುವಂಥ ಗಿಡಗಳು ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇಂತಹ ವಿಡಿಯೋವನ್ನು ತರಲಿಕ್ಕೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಈವರೆಗೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.